ರಾಜ್ಯದಲ್ಲಿ ಸದ್ಯಕ್ಕೆ ಮದ್ಯದ ದರ ಏರಿಕೆ ಇಲ್ವಂತೆ. ಮದ್ಯ ದರ ಏರಿಕೆ ನಿರ್ಧಾರವನ್ನ ಸರ್ಕಾರ ಮುಂದೂಡಿದೆ. ಜುಲೈ ಬದಲಿಗೆ ಆಗಸ್ಟ್ನಲ್ಲಿ ಮದ್ಯ ದರ ಏರಿಕೆಗೆ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಹಾಲಿನ ದರ ಏರಿಕೆನೂ ಆಯ್ತು. ಇದರ ಜೊತೆಗೆ ಒಂದ್ ಕಡೆ ಇವರು ಈ ಮದ್ಯದ ದರವನ್ನು ಏರಿಕೆ ಮಾಡ್ತಾರೆ. ಅದರಲ್ಲೂ ಈ ಸಾಮಾನ್ಯರು ಕುಡಿತಾರಲ್ಲ, ಬ್ರಾಂಡೆಡ್ನ ಬೆಲೆಯನ್ನ ಕಡಿಮೆ ಮಾಡಿ ಸಾಮಾನ್ಯರು ಕುಡಿಯುವಂತ ಮದ್ಯದ ದರವನ್ನು ಏರಿಕೆ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು. ಆದ್ರೆ ಜುಲೈನ ಬದಲಿಗೆ ಆಗಸ್ಟ್ನಲ್ಲಿ ಮದ್ಯದ ದರ ಏರಿಕೆ ಮಾಡೋದು ಅಂತ ಚಿಂತನೆ ಆಗಿದೆಯಂತೆ. ಸಿಎಂ ಸೂಚನೆ ಮೇರೆಗೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮದ್ಯ ದರ ಏರಿಕೆಗೆ ನಿರ್ಧರಿಸಿದ್ರು ಮೊದಲು, ಆದ್ರೆ ಇವಾಗ ಆಗಸ್ಟ್ನ ನಂತರದಲ್ಲಿ ಮದ್ಯದ ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ. 2-3 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಪೆಟ್ರೋಲ್ನ ಬೆಲೆ ಏರಿಕೆ, ಡೀಸೆಲ್ನ ಬೆಲೆ ಏರಿಕೆ, ಅದರ ಜೊತೆಗೆ ಹಾಲಿನ ದರ ಏರಿಕೆ, ಮದ್ಯದ ದರವನ್ನು ಏರಿಕೆ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ಟಿದ್ರು. ಬ್ರ್ಯಾಂಡೆಡ್ ಮದ್ಯವನ್ನು ಬಿಟ್ಬಿಟ್ಟು ಬೇರೆಲ್ಲ ಮದ್ಯ ಇದೆಯಲ್ಲ, ಅದು ಸಾಮಾನ್ಯರು ಕುಡಿಯುವಂಥ ಮದ್ಯ, ಅದರ ದರ ಏರಿಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಆದರೆ ಈಗ ಆಗಸ್ಟ್ನವರೆಗೆ ಬೇಡ ಅಂತ ತಳ್ಳಿದಾರಂತೆ. ಅಂದರೆ ಜುಲೈ ಬೇಡ, ಆಗಸ್ಟ್ ಮಾಡೋಣ ಅಂತ. ರಾಜ್ಯದಲ್ಲಿ ಸದ್ಯಕ್ಕೆ ಮದ್ಯದ ದರ ಏರಿಕೆ ಇಲ್ಲ, ಸದ್ಯಕ್ಕೆ ಮಾತ್ರ. ಗೊತ್ತಿಲ್ಲ ಇನ್ನು ಬೊಕ್ಕಸ ತುಂಬಿಸ್ಕೊಳ್ಳೋದಕ್ಕೆ ಸರ್ಕಾರ ಇನ್ನೇನೆಲ್ಲ ಮಾಡುತ್ತೆ ಅಂತ. ಎಲ್ಲ ಇಲಾಖೆಗಳಿಗೆ ಈಗಾಗಲೇ ಟಾರ್ಗೆಟ್ ಕೊಡಲಾಗಿದೆ. ಜುಲೈನ ಬದಲಿಗೆ ಆಗಸ್ಟ್ನಲ್ಲಿ ಮದ್ಯದ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಸಿಎಂ ಸೂಚನೆಯ ಮೇರೆಗೆ ದರ ಏರಿಕೆಗೆ ಮುಂದಾಗಿದ್ದಾರೆ. ಯಾವಾಗ? ಆಗಸ್ಟ್ನಲ್ಲಿ. ಈಗ ಬೇಡ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಾನು ಜೊತೆಗೆ ಮಾಡೋದು ಬೇಡ ಅಂತ. ಎಲ್ಲ ದರವನ್ನು ಏಕಾಏಕಿಯಾಗಿ ಒಟ್ಟೊಟ್ಟಿಗೆ ಮಾಡೋದು ಬೇಡ, ನಿಧಾನಕ್ಕೆ ತಿಂಗಳು ಒಂದು ಮಾಡೋಣ ಅಂತ ನಿರ್ಧಾರ ಮಾಡೋದಕ್ಕೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಸದ್ಯಕ್ಕೆ ಮದ್ಯದ ದರ ಏರಿಕೆ ಇಲ್ವಂತೆ. ಮದ್ಯ ದರ ಏರಿಕೆ ನಿರ್ಧಾರವನ್ನ ಸರ್ಕಾರ ಮುಂದೂಡಿದೆ. ಜುಲೈ ಬದಲಿಗೆ ಆಗಸ್ಟ್ನಲ್ಲಿ ಮದ್ಯ ದರ ಏರಿಕೆಗೆ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಹಾಲಿನ ದರ ಏರಿಕೆನೂ ಆಯ್ತು. ಇದರ ಜೊತೆಗೆ ಒಂದ್ ಕಡೆ ಇವರು ಈ ಮದ್ಯದ ದರವನ್ನು ಏರಿಕೆ ಮಾಡ್ತಾರೆ. ಅದರಲ್ಲೂ ಈ ಸಾಮಾನ್ಯರು ಕುಡಿತಾರಲ್ಲ, ಬ್ರಾಂಡೆಡ್ನ ಬೆಲೆಯನ್ನ ಕಡಿಮೆ ಮಾಡಿ ಸಾಮಾನ್ಯರು ಕುಡಿಯುವಂತ ಮದ್ಯದ ದರವನ್ನು ಏರಿಕೆ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು. ಆದ್ರೆ ಜುಲೈನ ಬದಲಿಗೆ ಆಗಸ್ಟ್ನಲ್ಲಿ ಮದ್ಯದ ದರ ಏರಿಕೆ ಮಾಡೋದು ಅಂತ ಚಿಂತನೆ ಆಗಿದೆಯಂತೆ. ಸಿಎಂ ಸೂಚನೆ ಮೇರೆಗೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮದ್ಯ ದರ ಏರಿಕೆಗೆ ನಿರ್ಧರಿಸಿದ್ರು ಮೊದಲು, ಆದ್ರೆ ಇವಾಗ ಆಗಸ್ಟ್ನ ನಂತರದಲ್ಲಿ ಮದ್ಯದ ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ. 2-3 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಪೆಟ್ರೋಲ್ನ ಬೆಲೆ ಏರಿಕೆ, ಡೀಸೆಲ್ನ ಬೆಲೆ ಏರಿಕೆ, ಅದರ ಜೊತೆಗೆ ಹಾಲಿನ ದರ ಏರಿಕೆ, ಮದ್ಯದ ದರವನ್ನು ಏರಿಕೆ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ಟಿದ್ರು. ಬ್ರ್ಯಾಂಡೆಡ್ ಮದ್ಯವನ್ನು ಬಿಟ್ಬಿಟ್ಟು ಬೇರೆಲ್ಲ ಮದ್ಯ ಇದೆಯಲ್ಲ, ಅದು ಸಾಮಾನ್ಯರು ಕುಡಿಯುವಂಥ ಮದ್ಯ, ಅದರ ದರ ಏರಿಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಆದರೆ ಈಗ ಆಗಸ್ಟ್ನವರೆಗೆ ಬೇಡ ಅಂತ ತಳ್ಳಿದಾರಂತೆ. ಅಂದರೆ ಜುಲೈ ಬೇಡ, ಆಗಸ್ಟ್ ಮಾಡೋಣ ಅಂತ. ರಾಜ್ಯದಲ್ಲಿ ಸದ್ಯಕ್ಕೆ ಮದ್ಯದ ದರ ಏರಿಕೆ ಇಲ್ಲ, ಸದ್ಯಕ್ಕೆ ಮಾತ್ರ. ಗೊತ್ತಿಲ್ಲ ಇನ್ನು ಬೊಕ್ಕಸ ತುಂಬಿಸ್ಕೊಳ್ಳೋದಕ್ಕೆ ಸರ್ಕಾರ ಇನ್ನೇನೆಲ್ಲ ಮಾಡುತ್ತೆ ಅಂತ. ಎಲ್ಲ ಇಲಾಖೆಗಳಿಗೆ ಈಗಾಗಲೇ ಟಾರ್ಗೆಟ್ ಕೊಡಲಾಗಿದೆ. ಜುಲೈನ ಬದಲಿಗೆ ಆಗಸ್ಟ್ನಲ್ಲಿ ಮದ್ಯದ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಸಿಎಂ ಸೂಚನೆಯ ಮೇರೆಗೆ ದರ ಏರಿಕೆಗೆ ಮುಂದಾಗಿದ್ದಾರೆ. ಯಾವಾಗ? ಆಗಸ್ಟ್ನಲ್ಲಿ. ಈಗ ಬೇಡ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಾನು ಜೊತೆಗೆ ಮಾಡೋದು ಬೇಡ ಅಂತ. ಎಲ್ಲ ದರವನ್ನು ಏಕಾಏಕಿಯಾಗಿ ಒಟ್ಟೊಟ್ಟಿಗೆ ಮಾಡೋದು ಬೇಡ, ನಿಧಾನಕ್ಕೆ ತಿಂಗಳು ಒಂದು ಮಾಡೋಣ ಅಂತ ನಿರ್ಧಾರ ಮಾಡೋದಕ್ಕೆ ಕಾಣಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.